ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸೀತಾರಾಮ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಸೋಮವಾರದ ಸಂಚಿಕೆಯಲ್ಲಿ ಸೀತಾರಾಮ ಸೀರಿಯಲ್ನಲ್ಲಿ ಸೀತಾ ಸುಬ್ಬಿಗೆ ಇಂಜೆಕ್ಷನ್ ಕೊಡೋದಕ್ಕೆ ಅಂತ ಹೇಳಿ ಬರ್ತಾ ಇರ್ತಾರೆ. ಸುಬ್ಬಿ ಓಡ್ತಾ ಇರ್ತಾಳೆ. ಆಗ ಸಿಹಿ ಬಂದು, ಸುಬ್ಬಿ ನಿಂತ್ಕೋ ನಿಂತ್ಕೋ, ಎಲ್ಲಿಗೆ ಓಡ್ತಾ ಇದೀಯಾ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ, ನೀನು ಇಂಜೆಕ್ಷನ್ ತಗೋಬೇಕು ಸುಬ್ಬಿ, ಯಾಕಂದರೆ ನಿನ್ನ ಸೀತಮ್ಮ ನಾನು ಅಂದ್ಕೊಂಡಿದ್ದಾಳೆ ಅಲ್ವಾ, ಅದಕ್ಕೆ ನಿನಗೆ ಇಂಜೆಕ್ಷನ್ ಕೊಡೋದಕ್ಕೆ ಬರ್ತಾ ಇದ್ದಾಳೆ. ನಾನು ಯಾಕೆ ಇಂಜೆಕ್ಷನ್ ತಗೋಬೇಕು, ನನಗೇನಾಗಿದೆ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ ಸುಬ್ಬಿ ಹೇಳ್ತಾಳೆ. ನನಗೆ ಡಯಾಬಿಟಿಸ್ ಇದೆ, ಹಾಗಾಗಿ ಇಂಜೆಕ್ಷನ್ನ ಕೊಡೋಕ್ಕೆ ಸೀತಮ್ಮ ಬರ್ತಿದ್ದಾಳೆ. ಯಾಕಂದರೆ ಈಗ ನೀನು ಸಿಹಿ ಅಲ್ವಾ, ನಾನು ನೀನಾಗಿದೆಯಾ ಅಲ್ವಾ, ಸೊ ಹಾಗಾಗಿ ಸೀತಮ್ಮ ನಿನಗೆ ಇಂಜೆಕ್ಷನ್ನ ಕೊಡೋದಕ್ಕೆ ಬರ್ತಿದ್ದಾಳೆ. ಸೀತಮ್ಮ ಇಲ್ಲಿ ನನ್ನನ್ನು ಮುದ್ದು ಮಾಡ್ತಾಳೆ ಅಂತ ಬಂದರೆ ಇಂಜೆಕ್ಷನ್ ಕೊಡೋದಕ್ಕೆ ಬರ್ತಿದ್ದಾಳೆ. ನಾನು ಯಾಕೆ ತಗೋಬೇಕು, ನಿನಗೆ ಕಾಯಿಲೆ ಇದ್ದರೆ ನಾನು ಯಾಕೆ ಇಂಜೆಕ್ಷನ್ನ ತಗೊಳ್ಳಿ, ಸೀತಮ್ಮ ನನ್ನನ್ನು ಮುದ್ದು ಮಾಡ್ತಾಳೆ ಅಂತ ಬಂದರೆ ಸೂಜಿ ಸುಚ್ಚೋಕ್ಕೆ ಬರ್ತಾ ಇದ್ದಾಳೆ, ನನಗಾಗಲ್ಲ, ನಾನು ಸೂಜಿ ಸುಚ್ಚಿಸ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟು ಸುಬ್ಬಿ ಸಿಹಿ ಹತ್ರ ಹೇಳ್ತಿರ್ತಾಳೆ. ಆಗ ಸಿಹಿ, ಸೀತಮ್ಮ ಸುಬ್ಬಿನ ಸಿಹಿ ಅಂತ ಅಂದ್ಕೊಂಡಿದ್ದಾಳೆ, ಹಾಗಾಗಿ ಈಗ ನೀನು ಸಿಹಿ ಅಲ್ವಾ, ಹಾಗಾಗಿ ಇಂಜೆಕ್ಷನ್ ತಗೋಬೇಕು ಅಂತ ಹೇಳ್ತಾಳೆ. ನನಗೆ ಇಂಜೆಕ್ಷನ್ ಅಂದರೆ ಇಷ್ಟ ಇಲ್ಲ ಅಂತ ಹೇಳಿ ಸುಬ್ಬಿ ಹೇಳ್ತಾಳೆ. ಈಗ ಒಂದು ಐಡಿಯಾ ಮಾಡೋಣ, ನೀನು ಅಪ್ಪನ ಹತ್ರ ತೊಗೊತೀನಿ ಅಂತ ಹೇಳು ಇಂಜೆಕ್ಷನ್ನ ಅಂತ ಹೇಳ್ಬಿಟ್ಟು ಸಿಹಿ ಸುಬ್ಬಿಗೆ ಹೇಳ್ಕೊಡ್ತಾಳೆ. ಹಾಂ, ಅವ್ರ ಹತ್ರ ನಾನು ತೊಗೊಳೋದೇ ಇಲ್ಲ, ಆ ಶ್ರೀರಾಮ್ ದೇಸಾಯಿ ಹತ್ರ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊತಾಳೆ. ಅದಕ್ಕೆ ಸಿಹಿ, ನಮ್ಮಪ್ಪ ಎಷ್ಟೊಳ್ಳೆಯವರು ಗೊತ್ತಾ ಸುಬ್ಬಿ, ನೀನು ಯಾಕೆ ನಮ್ಮಪ್ಪ ಮೇಲೆ ಕೋಪ ಮಾಡ್ಕೊತೀಯ, ನೀನು ಅಂದ್ಕೊಂಡಂಗೆ ನಮ್ಮಪ್ಪ ಅಲ್ಲ, ನಮ್ಮಪ್ಪ ತುಂಬಾ ಒಳ್ಳೆಯವರು ಅಂತ ಹೇಳಿ ಸಿಹಿ ಸುಬ್ಬಿಗೆ ಹೇಳ್ತಾಳೆ. ಆ ಶ್ರೀರಾಮ್ ದೇಸಾಯಿ ಹತ್ರ ಇಂಜೆಕ್ಷನ್ ಮಾಡಿಸ್ಕೊಳಕ್ಕೆ ಹೋದರೆ ನನಗೆ ಸೂಜಿ ಸುಚ್ಚೇ ಬಿಡ್ತಾರೆ, ನಾನು ಮಾಡಿಸ್ಕೊಳಲ್ಲ ಅಂತ ಹಠ ಮಾಡ್ತಿರ್ತಾಳೆ ಸುಬ್ಬಿ. ಇಲ್ಲ ಸುಬ್ಬಿ, ನಮ್ಮಪ್ಪ ಅಂಥವ್ರಲ್ಲ, ನಿನಗೆ ಡ್ರಾಮಾ ಮಾಡ್ತಾರೆ ಅಷ್ಟೇ ಇಂಜೆಕ್ಷನ್ ಕೊಡೋ ಥರ, ಇಂಜೆಕ್ಷನ್ ನಮ್ಮಪ್ಪ ಕೊಡಲ್ಲ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಶ್ರೀರಾಮ್ ಮತ್ತು ಸೀತಾ ಇಬ್ಬರು ಅಲ್ಲಿಗೆ ಬರ್ತಾರೆ ರೂಮ್ಗೆ. ನೋಡು ಸೀತಮ್ಮ ಬಂದೇ ಬಿಟ್ರು ಅಂತ ಹೇಳ್ತಿರ್ತಾರೆ. ಆವಾಗ ಸೀತಾ, ನೀನು ಇಲ್ಲಿದೆಯಾ, ನಾನು ನಿನ್ನನ್ನು ಮನೇಲೆಲ್ಲ ಹುಡುಕಿದಲ್ಲೇ, ಬಾ ಬೇಗ ಪಟ್ ಅಂತ ಹೇಳಿ ಇಂಜೆಕ್ಷನ್ ತಗೋ ಅಂತ ಹೇಳ್ತಾರೆ. ಆವಾಗ ಸುಬ್ಬಿ ಎದ್ರುಕೊಂತ ಸೀತಮ್ಮನ ಹತ್ರ ಬರ್ತಾರೆ. ನಂತರ ಬಂದು, ನನಗೆ ಅವರೇ ಕೊಡಬೇಕು ಅಂತ ಹೇಳ್ತಾರೆ. ಯಾರೇ ಅವರೇ ಅಂದರೆ ಅಂತ ಹೇಳ್ಬಿಟ್ಟು ಸೀತಾ ಕೇಳಿದ್ದಕ್ಕೆ ಶ್ರೀರಾಮ್ ದೇಸಾಯಿ ಕಡೆ ಕೈ ಮಾಡಿ ತೋರಿಸ್ತಾರೆ. ಅಪ್ಪ ಅನ್ಬೇಕು ಕಣೆ, ಏನೇ ಹಿಂಗೆ ಕರಿತಿದ್ಯಾ ನೀನು ಅಂತ ಹೇಳಿಬಿಟ್ಟು ಸೀತಾ ಸುಬ್ಬಿಗೆ ಹೇಳ್ತಾರೆ. ನಂತರ ಸೀತಾ ಅಪ್ಪಂಗೆ ಭಯ ಆಗುತ್ತೆ, ಇಂಜೆಕ್ಷನ್ ಎಲ್ಲ ಕೊಡೋದಕ್ಕೆ ಆಗೋದಿಲ್ಲ, ನಾನೇ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಶ್ರೀರಾಮ್ ಅವರು, ಇಲ್ಲ ಪರವಾಗಿಲ್ಲ ಸೀತಾ, ನಾನು ಕಲಿಬೇಕಲ್ವಾ, ನಾನೇ ಇಂಜೆಕ್ಷನ್ ಸಿಹಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಂಜೆಕ್ಷನ್ನ ಕೊಡೋ ಥರ ಡ್ರಾಮಾ ಮಾಡ್ತಾರೆ. ಆದರೆ ಸೂಜಿನ ಸುಚ್ಚಲ್ಲ, ಆ ಥರ ಡ್ರಾಮಾನ ಮಾಡ್ತಾರೆ. ಸೀತಾ ಕೂಡ ಆ ಟೈಮಲ್ಲಿ ಸಿಹಿಗೆ ಇಂಜೆಕ್ಷನ್ ಕೊಡ್ತಿದ್ರ ಅಂತ ಹೇಳ್ಬಿಟ್ಟು ಕಣ್ಣ ಮುಚ್ಕೊತಾರೆ. ಆದರೆ ಸುಬ್ಬಿ ಕೂಡ ತುಂಬಾ ಹೆದರ್ಕೊಂಡ್ಬಿಡ್ತಾಳೆ, ಯಾಕಂದರೆ ಶ್ರೀರಾಮ್ ದೇಸಾಯಿ ನನಗೆ ಇಂಜೆಕ್ಷನ್ ಸೂಜಿ ಸುಚ್ಚಿದ್ರೆ ಅಂತ ಹೇಳಿ. ಆದರೆ ಶ್ರೀರಾಮ್ ಜಸ್ಟ್ ಡ್ರಾಮಾನ ಮಾಡಿರ್ತಾರೆ. ಸುಬ್ಬಿಗೂ ಕೂಡ ಖುಷಿ ಆಗುತ್ತೆ, ಸೀತಾಗೂ ಕೂಡ ಖುಷಿ ಆಗುತ್ತೆ. ಸೀತಾ ಬಂದು ಸಿಹಿನ ಕೈ ಹಿಡ್ಕೊಂಡು ಇಂಜೆಕ್ಷನ್ ಮಾಡಿರೋಂಥ ಜಾಗಕ್ಕೆ ಮುತ್ತನ್ನ ಕೊಟ್ಟು ಸಮಾಧಾನನ ಮಾಡ್ತಾಳೆ. ಆದರೆ ಸುಬ್ಬಿಗೆ ಆಶ್ಚರ್ಯ ಆಗುತ್ತೆ, ಯಾಕಂದರೆ ಸುಬ್ಬಿ ಶ್ರೀರಾಮ್ ಅವರು ಇಂಜೆಕ್ಷನ್ನ ಮಾಡಿಬಿಡ್ತಾಳೆ ಅಂತ ಹೇಳ್ಬಿಟ್ಟು ಭಯನ ಪಡ್ಕೊಂಡಿರ್ತಾಳೆ. ಆಗ ಸಿಹಿ, ನೋಡ್ದ ಸುಬ್ಬಿ, ನಮ್ಮಪ್ಪ ಎಷ್ಟು ಒಳ್ಳೆಯವರು ಅಂತ ಗೊತ್ತಾಯ್ತಾ ನಿನಗೀಗ ಅಂತ ಹೇಳ್ಬಿಟ್ಟು ಸಿಹಿ ಸುಬ್ಬಿಗೆ ಹೇಳ್ತಾಳೆ. ಸೀತಾ ಮುದ್ದು ಮಾಡ್ತಾ ಸುಬ್ಬಿಗೆ ಮಲಗಿಸ್ತಾ ಇರ್ತಾಳೆ. ಅದೇ ಟೈಮಿಗೆ ಶ್ರೀರಾಮ್ ಅವರು ರೂಮ್ ಒಳಗಡೆ ಬರ್ತಾರೆ. ಶ್ರೀರಾಮ್ ಬಂದು ನಿಂತ್ಕೊಂಡ ತಕ್ಷಣ ಸುಬ್ಬಿ ಮುಖ ತಿರುಗಿಸ್ಕೊಂಡು ಆ ಕಡೆ ತಿರ್ಕೊಂಡು ಮಲ್ಕೋತಾಳೆ. ಸೀತಾ, ಸಿಹಿ ನಿಮ್ಮ ಅಪ್ಪ ಬಂದರು ನೋಡು ಅಂತ ಹೇಳ್ತಾಳೆ. ರಾಮ್, ನಿಮ್ಮ ಮಗಳಿಗೆ ಕತೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಸೀತಾ ರಾಮ್ಗೆ ಹೇಳ್ತಾಳೆ. ಆಗ ಸುಬ್ಬಿ, ಕತೆನಾ, ಯಾವ ಕತೆ, ಯಾರಿಗೆ ಅಂತ ಕೇಳ್ತಾಳೆ. ಏನೇ ಹಿಂಗೆ ಹೇಳ್ತಿದೀಯಾ, ದಿನ ಕತೆ ಬೇಕು ಅಂತ ಹಠ ಮಾಡಿ ಮಲಗ್ತಿದ್ದೆ, ಇವತ್ತು ಹಾಗೆ ಕೇಳ್ತಿದೀಯಾ, ಇವತ್ತೇನು ಒಂಥರ ವಿಚಿತ್ರವಾಗಿ ಹಾಡ್ತಿದೀಯಾ ನೀನು, ಏನೇನೋ ಕೇಳ್ತೀಯಾ ಅಂತ ಹೇಳ್ಬಿಟ್ಟು ಸೀತಾ ಹೇಳ್ತಾಳೆ. ನನಗೆ ಯಾವ ಕತೆನೋ ಬೇಡ, ನಾನು ನಿದ್ದೆ ಬಂದಿದೆ ನನಗೆ ಅಂತ ಹೇಳ್ಬಿಟ್ಟು ಸುಬ್ಬಿ ಹೇಳ್ತಾಳೆ. ಸರಿ ಬಾ ಈ ಕಡೆ ಮಿಡಲಲ್ಲಿ ಮಲ್ಕೋ ಅಂತ ಹೇಳ್ತಾರೆ. ಇಲ್ಲ, ನಾನು ಇಲ್ಲೇ ಮಲ್ಕೋತೀನಿ ಅಂತ ಸುಬ್ಬಿ ಹೇಳಿದ್ದಕ್ಕೆ, ದಿನ ನೀನು ನಮ್ಮಿಬ್ಬರು ಮಿಡಲಲ್ಲಿ ತಾನೇ ಮಲ್ಕೊಳೋದು ಅಂತ ಹೇಳ್ತಾಳೆ. ಆಗ ಶ್ರೀರಾಮ್ ಅವರು, ಸೀತಾ, ಸಿಹಿಗೆ ನಿದ್ದೆ ಬಂದಿರಬೇಕು, ಬಿಡಿ ಮಲ್ಕೊಳ್ಳಿ. ಸುಬ್ಬಿಗೆ ಗುಡ್ ನೈಟ್ ಹೇಳಿ ಸೀತಾ ಮಲಗ್ತಾರೆ. ಸುಬ್ಬಿ ಕಣ್ಬಿಟ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಅವಳ ಓಲ್ಡ್ ಮೆಮೊರೀಸ್ನ ರಿಕಾಲ್ ಮಾಡ್ತಾ ಇರ್ತಾಳೆ. ಏನೇ ನೀನು ಕಣ್ಬಿಟ್ಕೊಂಡು ಯೋಚನೆ ಮಾಡ್ತಿದ್ಯಾ, ನಿದ್ದೆ ಬಂದಿಲ್ವಾ, ಮಲ್ಕೋ ಸಾಕು ಅಂತ ಸೀತಾ ಹೇಳಿದ್ದಕ್ಕೆ, ಮಲ್ಕೋತೀನಿ ಸೀತಮ್ಮ, ಏನು ಯೋಚನೆ ಮಾಡ್ತಿದ್ಯಾ ಅಂತ ಕೇಳಿದ್ದಕ್ಕೆ, ಏನೂ ಇಲ್ಲ ಸೀತಮ್ಮ, ಹಾಗಾದರೆ ಮಲ್ಕೋ ಕಣ್ಣು ಮುಚ್ಕೊಂಡು ಅಂತ ಹೇಳಿಬಿಟ್ಟು ಸೀತಾ ಸುಬ್ಬಿಗೆ ಹೇಳ್ತಾಳೆ. ಸರಿ ಸೀತಮ್ಮ ಅಂತ ಹೇಳಿಬಿಟ್ಟು ಮಲ್ಕೊಂಡಿರೋ ಥರ ಡ್ರಾಮಾ ಮಾಡ್ತಾಳೆ ಸುಬ್ಬಿ. ನಂತರ ಅವರಿಬ್ಬರು ಮಲಗಿದ ಮೇಲೆ ಎದ್ದು ಬಂದು ಆಚೆ ಹಾಲಲ್ಲಿ ಕೆಳಗಡೆ ಮಲಗಿರ್ತಾಳೆ. ಸಿಹಿ ಅದನ್ನು ನೋಡಿಬಿಟ್ಟು ಸುಬ್ಬಿ ಸುಬ್ಬಿ ಅಂತ ಹೇಳಿಬಿಟ್ಟು ಎದ್ದಾಳಿಸ್ತಾಳೆ. ಆವಾಗ ಸುಬ್ಬಿ ಎದ್ದಾಳ್ತಾಳೆ. ಯಾಕೆ ಬಂದು ನೀನು ಇಲ್ಲಿ ಮಲಗಿದೀಯಾ ಸುಬ್ಬಿ, ಒಳಗಡೆ ಮಲ್ಕೋಬೇಕು ತಾನೇ ಅಂತ ಸಿಹಿ ಹೇಳ್ತಾಳೆ. ನನಗೆ ಅಲ್ಲಿ ನಿದ್ದೆನೇ ಬರಲಿಲ್ಲ ಸಿಹಿ, ಹಾಗಾಗಿ ನಾನು ನೆಲದ ಮೇಲೆ ಬಂದು ಮಲ್ಕೊಂಡೆ, ನನಗೆ ಚಾಪೆ ಬೇಕಿತ್ತು ಅಂತ
ಸುಬ್ಬಿ ಸಿಹಿ ಹೇಳ್ತಾಳೆ, ಯಾಕೆ ನಮ್ಮ ಮನೇಲಿರೋ ಬೆಡ್ಡು ಚೆನ್ನಾಗಿಲ್ವಾ, ಅಷ್ಟು ಸಾಫ್ಟಾಗಿರೋ ಬೆಡ್ ಮೇಲೆ ನಿಂಗೆ ನಿದ್ದೆ ಬರ್ತಿಲ್ವಾ ಅಂತ ಹೇಳ್ಬಿಟ್ಟು ಸಿಹಿ ಸುಬ್ಬಿನ ಕೇಳ್ತಾಳೆ. ಇಲ್ಲ ಸಿಹಿ, ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಸುಬ್ಬಿ ಸಿಹಿಗೆ ಹೇಳ್ತಾಳೆ. ಸಿಹಿ ಸುಬ್ಬಿಗೆ, ಸುಬ್ಬಿ ನಮ್ಮಪ್ಪ ಎಷ್ಟು ಒಳ್ಳೆಯವರು ಗೊತ್ತಾ, ಫಸ್ಟು ನನಗೆ ನಮ್ಮಪ್ಪ ಅಪ್ಪ ಆಗಿರಲಿಲ್ಲ, ನನಗೆ ಫ್ರೆಂಡ್ ಆಗಿದ್ದರು. ನಾನು ಪ್ರತಿ ವರ್ಷ ದೇವರಲ್ಲಿ ಕೇಳ್ಕೊತಿದ್ದೆ, ನನಗೆ ಅಪ್ಪನ್ನ ಕಳಿಸು ದೇವ್ರೆ ಅಂತ ಹೇಳಿಬಿಟ್ಟು. ದೇವರು ನನಗೆ ಅಪ್ಪನ್ನ ಕಳಿಸಿದ ಅಂತ ಹೇಳ್ಬಿಟ್ಟು ಅವಳ ಲೈಫಲ್ಲಿ ನಡೆದಿರೋಂಥ ಎಲ್ಲ ಘಟನೆಯನ್ನು ಕೂಡ ಸುಬ್ಬಿಗೆ ಹೇಳ್ತಾಳೆ. ಹೋ ಹೌದಾ, ಮತ್ತೆ ಹಾಗಾದರೆ ನೀನು ಹೇಗೆ ಸತ್ತೋದೆ ಅಂತ ಹೇಳ್ತಾಳೆ. ಸಿಹಿ, ಬಡ್ಡಿ ಬಂಗಾರಮ್ಮ ಆಂಟಿ ನನ್ನನ್ನು ಸಾಯಿಸಿದ್ರು ಅಂತ ಹೇಳಿದರೆ ಸುಬ್ಬಿ ಹೆದರ್ಕೊಳ್ತಾಳೆ. ಇದನ್ನೆಲ್ಲ ನಾನು ಸುಬ್ಬಿಗೆ ಹೇಳೋದೇ ಬೇಡ ಅಂತ ಹೇಳ್ಬಿಟ್ಟು ನನಗೆ ಒಂದು ವೆಹಿಕಲ್ ಬಂದು ಗುದ್ದಿತು, ಆಗ ನಾನು ಸತ್ತೋದೆ ಅಂತ ಹೇಳ್ಬಿಟ್ಟು ಸಿಹಿ ಸುಬ್ಬಿಗೆ ಹೇಳ್ತಾಳೆ. ಓ ಹೌದಾ ಅಂತ ಹೇಳ್ತಾಳೆ. ಆದರೆ ಸಿಹಿ, ನೀನು ಬಡ್ಡಿ ಬಂಗಾರಮ್ಮ ಆಂಟಿನ ನಂಬೇಡ, ಅವರು ಒಳ್ಳೆಯವರಲ್ಲ. ನಂತರ ಸೀತಾ ಬೆಳಗ್ಗೆ ಆದ ತಕ್ಷಣ ಸಿಹಿ ಸಿಹಿ ಅಂತ ಹೇಳ್ಬಿಟ್ಟು ಅವಳನ್ನ ನೋಡ್ತಾರೆ. ಆದರೆ ಸಿಹಿ ಅಲ್ಲಿರೋದಿಲ್ಲ. ಸಿಹಿ ಅಂತ ಹೇಳ್ಬಿಟ್ಟು ಜೋರಾಗಿ ಸೀತಾಗೆ ಹೋಗ್ತಾಳೆ. ರಾಮ್, ಸಿಹಿನ ನೋಡಿದ್ರಾ, ಸಿಹಿ ಎಲ್ಲಿ, ರಾಮ್ ಎದ್ದೇಳಿ ಅಂತ ಹೇಳ್ಬಿಟ್ಟು ಸೀತಾ ರಾಮ್ನ ಎದ್ದಾಳಿಸ್ತಾರೆ. ಆಗ ರಾಮ್, ಇಲ್ಲೇ ಇದ್ಲಲ್ವಾ ಸೀತಾ, ನಿಮ್ಮ ಪಕ್ಕನೇ ಮಲಗಿದ್ಲು ಅಂತ ಹೇಳ್ಬಿಟ್ಟು ರಾಮ್ ಹೇಳಿದ್ದಕ್ಕೆ, ಇಲ್ಲ ರಾಮ್, ಸಿಹಿ ಕಾಣಿಸ್ತಾ ಇಲ್ಲ ಅಂತ ಅಂದಿದ್ದಕ್ಕೆ, ಡೋರ್ ಓಪನ್ ಇದೆ, ಮೇ ಬಿ ಅವಳು ಹೊರಗಡೆ ಹೋಗಿರಬೇಕು, ಕರ್ಕೊಂಡು ಬರ್ತೀನಿ ಇರಿ ಅಂತ ಹೇಳ್ಬಿಟ್ಟು ರಾಮ್ ಅವರು ಮತ್ತು ಸೀತಾ ಇಬ್ಬರು ಎದ್ದು ಬಂದು ನೋಡುವಾಗ ಸುಬ್ಬಿ ಕೆಳಗೆ ನೆಲದ ಮೇಲೆ ಮಲಗಿರ್ತಾಳೆ. ನೋಡಿಬಿಟ್ಟು ಆಶ್ಚರ್ಯ ಆಗುತ್ತೆ ಸೀತೆಗೆ. ಸಿಹಿ ಸಿಹಿ ಏನಾಯಿತು, ಯಾಕೆ ಇಲ್ಲಿ ಬಂದು ಮಲ್ಕೊಂಡಿದೀಯಾ, ನಿದ್ದೆಗಣ್ಣಲ್ಲಿ ಬಂದು ನೀನು ಮಲ್ಕೊಂಡ ಅಂತ ಹೇಳ್ಬಿಟ್ಟು ಸೀತಾ ಆಶ್ಚರ್ಯದಿಂದ ಸುಬ್ಬಿನ ಕೇಳ್ತಾಳೆ. ನನಗೆ ಅಲ್ಲಿ ನಿದ್ದೆ ಬರಲಿಲ್ಲ ಸೀತಮ್ಮ, ಅದಕ್ಕೆ ನಾನು ಇಲ್ಲಿ ಬಂದು ಮಲ್ಕೊಂಡೆ. ನೀನು ಈ ರೀತಿ ಯಾವತ್ತೂ ಮಾಡ್ದವಳೆ ಅಲ್ವಾ ಸಿಹಿ, ಯಾಕೆ ಇವತ್ತು ಹಿಂಗೆ ಮಾಡಿದೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಶ್ರೀರಾಮ್ ಅವರು, ಅಲ್ಲ ಪುಟ, ನೀನು ಇಲ್ಲಿ ಮಲಗಿದ್ರೆ ಕೋಲ್ಡ್ ಆಗುತ್ತೆ ಪುಟ ನಿನಗೆ, ನೀನು ಇಲ್ಲಿ ಮಲ್ಕೋಬಾರ್ದು ಅಂತ ಹೇಳ್ಬಿಟ್ಟು ಸುಬ್ಬಿಗೆ ಹೇಳ್ತಾರೆ. ರಾಮ್ ನಂತರ ಪರವಾಗಿಲ್ಲ ಬಿಡಿ ಸೀತಾ, ಹೋಗಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಸೀತಾ, ಬಾ ಪರವಾಗಿಲ್ಲ ಆಯಿತು, ಸ್ನಾನ ಮಾಡೋಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸ್ನಾನ ಮಾಡ್ಸೋಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಆಗ ರಾಮ್ ಯೋಚನೆ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಸೀತಂಗೆ ಡೌಟ್ ಬರಬಾರ್ದು, ಇವಳು ಸಿಹಿ ಅಲ್ಲ ಅಂತ ಹೇಳಿ ಸುಬ್ಬಿನ ಆದಷ್ಟು ಬೇಗ ಈ ಲೈಫ್ ಸ್ಟೈಲಿಗೆ ಅಡ್ಜಸ್ಟ್ ಆಗೋಕ್ಕೆ ಹೊಂದ್ಕೊಳ್ಳೋಕ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ನಂತರ ಭಾರ್ಗವಿ ಥಿಂಕ್ ಮಾಡ್ಕೊತ ಬರ್ತಾ ಇರ್ತಾರೆ. ಎಲ್ಲರೂ ಸಿಹಿ ಸೀತಾ ಲೈಫಿಗೆ ಬಂದ ತಕ್ಷಣ ಸೀತಾ ಸರಿ ಹೋಗ್ತಾಳೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಅದಕ್ಕೆ ಈ ಭಾರ್ಗವಿ ಬಿಡಬೇಕಲ್ಲ ಅಂತ ಹೇಳಿಬಿಟ್ಟು ಕಿಚನ್ ರೂಮಿಗೆ ಬರ್ತಾ ಇರ್ತಾರೆ. ಆಗ ಕೆಲಸದವರು ಜ್ಯೂಸನ್ನ ಮಾಡ್ತಿರೋದನ್ನ ನೋಡಿಬಿಟ್ಟು ಅದರಲ್ಲಿ ಜ್ಯೂಸನ್ನ ತೊಗೊಂಡು ಅದರಲ್ಲಿ ಪೌಡರ್ನ ಮಿಕ್ಸ್ ಮಾಡಿ ಕಲಿಸ್ತಾ ಇರ್ತಾಳೆ. ಆಗ ಸಿಹಿ ನೋಡ್ತಾಳೆ, ಸೀತಮ್ಮಗೆ ಮತ್ತೆ ಈ ಜ್ಯೂಸ್ ಕುಡಿಸ್ಬೇಕು ಅಂತ ಇದ್ದಾಳೆ ಬಡ್ಡಿ ಬಂಗಾರಮ್ಮ ಆಂಟಿ, ಯಾವುದೇ ಕಾರಣಕ್ಕೂ ಈ ಜ್ಯೂಸನ್ನ ಸೀತಮ್ಮ ಕುಡಿಬಾರ್ದು, ಇದನ್ನು ಏನಾದರೂ ಮಾಡಿಬಿಟ್ಟು ಸುಬ್ಬಿಗೆ ಈ ವಿಷಯನ ಹೇಳಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗಿ ಸುಬ್ಬಿಗೆ ವಿಷಯನ ಸಿಹಿ ತಿಳಿಸ್ತಾಳೆ. ಸೀತಾ ಸುಬ್ಬಿಗೆ ಸ್ನಾನ ಮಾಡಿಸಿ ಪೌಡರೆಲ್ಲ ಹಾಕಿ ಅವಳನ್ನು ರೆಡಿ ಮಾಡ್ತಾ ಇರ್ತಾಳೆ. ಆವಾಗ ನಂತರ ಅವಳು ಖುಷಿಯಾಗಿ ಎಂಜಾಯ್ ಮಾಡಿಸ್ಕೊಂತ ಸುಬ್ಬಿ ಸೀತನ ಪ್ರೀತಿನ ಎಂಜಾಯ್ ಮಾಡ್ತಾ ಇರ್ತಾಳೆ. ನಂತರ ಸುಬ್ಬಿಗೆ ಎಲ್ಲ ಡ್ರೆಸ್ ಎಲ್ಲ ಹಾಕಿ ರೆಡಿ ಮಾಡ್ತಾ ಇರ್ತಾಳೆ. ಅದೇ ಟೈಮಿಗೆ ರಾಮ್ ಅಲ್ಲಿ ನಿಂತ್ಬಿಟ್ಟು ನೋಡ್ತಾ ಇರ್ತಾರೆ. ನೋಡಿ ರಾಮ್, ನಿಮ್ಮ ಮಗಳು ಹೇಗೆ ಕಾಣ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಸೀತಾ ಹೇಳ್ತಾಳೆ. ಆಗ ರಾಮ್ ಅವರು ಬಂದು ಸುಬ್ಬಿಗೆ ದೃಷ್ಟಿನ ತೆಗಿತಾರೆ. ದೃಷ್ಟಿ ತೆಗೆದ ನಂತರ, ನೋಡಿ ಸಿಹಿ, ನಿಂಗೆ ಎಷ್ಟು ದೃಷ್ಟಿಯಾಗಿದೆ ಅಂತ ಹೇಳಿ ಸೀತಾ ಸಿಹಿಗೆ ಹೇಳಿದ್ದಕ್ಕೆ ಪ್ರೀತಿಯಿಂದ ರಾಮ್ ಸುಬ್ಬಿ ಕೆನ್ನೆನ ಹಿಂಡ್ತಾರೆ. ಅದಕ್ಕೆ ಸುಬ್ಬಿಗೆ ಕೋಪ ಬಂದು ಜೋರಾಗಿ ಕೈನ ಕಸುರ್ತಾಳೆ. ಯಾಕೆ ಹಿಂಗೆ ಮಾಡ್ತಿದೀಯಾ, ಅಪ್ಪನ ಮೇಲೆ ಏನಾಯಿತು ನಿನಗೆ, ಚೆನ್ನಾಗೇ ಇದ್ದಲ್ಲೇ ನೀನು, ಯಾಕೆ ರಾಮ್ ಟೂ ಬಿಟ್ಟಿದ್ದಾಳ, ಏನಾಯಿತು ಹೇಳಿ ಅಂತ ಹೇಳಿದಾಗ ರಾಮ್ ಏನೂ ಇಲ್ಲ ಬಿಡಿ ಸೀತಾ ಅಂತ ಹೇಳ್ತಾರೆ. ಆಗ ಏನಕ್ಕೋ ಕೋಪ ಮಾಡ್ಕೊಂಡಿದ್ದೀರಾ ಇಬ್ಬರು, ಆದರೆ ನನ್ನ ಹತ್ರ ಹೇಳ್ತಾ ಇಲ್ಲ ಏನನ್ನು ಅಂತ ಹೇಳ್ಬಿಟ್ಟು, ನಾವಿಬ್ಬರು ಏನಕ್ಕೆ ಜಗಳ ಮಾಡ್ಕೋಬೇಕು, ನಾವಿಬ್ಬರು ಒಂದೇ ಪಾರ್ಟಿ ಅಲ್ವಾ ಸುಬ್ಬಿ ಅಂತ ಹೇಳಿಬಿಟ್ಟು ಮಿಸ್ ಆಗಿ ರಾಮ್ ಹೇಳ್ತಾರೆ. ಅವಾಗ ಸೀತೆಗೆ ಆಶ್ಚರ್ಯ ಆಗುತ್ತೆ ರಾಮ್ ಸುಬ್ಬಿ ಅಂದ ತಕ್ಷಣ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು, ಓ ಹೌದು ಇವಳು ತರಲೆ ಸುಬ್ಬಿನೇ ಅಂತ ಹೇಳ್ತಾರೆ. ಆಗ ರಾಮ್ಗೆ ಹೋದ ಜೀವ ಬಂದಂತಾಗುತ್ತೆ ಅಂತ ಹೇಳಿ ಸೀತಾ ಅವರು ರಾಮ್ ಹತ್ರ ಕೇಳ್ತಾರೆ. ರಾಮ್ ಅದಕ್ಕೆ ಏನಿಲ್ಲ ಬಿಡಿ ಸೀತಾ ಅಂತ ಹೇಳ್ತಾರೆ. ನಂತರ ಸೀತಾ ಸರಿ ರಾಮ ಅಂತ ಹೇಳಿಬಿಟ್ಟು ಸುಬ್ಬಿಗೆ ಚೈನ ಹಾಕ್ಬಿಟ್ಟು ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಪೂಜೆ ಮಾಡ್ತಿರೋದನ್ನ ನೋಡಿಬಿಟ್ಟು ಮನೆಯವರೆಲ್ಲ ನಿಂತ್ಕೊಂಡಿರ್ತಾರೆ ಆರತಿ ತೊಗೊಳ್ಬೇಕು ಅಂತ ಹೇಳಿ. ಆವಾಗ ಸೂರ್ಯಪ್ರಕಾಶ್ ಅವರು ಹೇಳ್ತಾರೆ, ಸಿಹಿ ಬಂದ ಮೇಲೆ ಮನೆಗೆ ಎಷ್ಟು ಖುಷಿ ಬಂತು, ಅಷ್ಟೇ ಅಲ್ಲದೆ ಸೀತನ ಮುಖದಲ್ಲಿ ನಗು ಬಂತು, ಮತ್ತೆ ಎಂದಿನಂತೆ ಚಟುವಟಿಕೆಗಳು ಸ್ಟಾರ್ಟ್ ಆಗ್ತಿದೆ ಸೀತಾ ಜೀವನದಲ್ಲಿ ಅಂತ ಹೇಳಿದ್ದಕ್ಕೆ ಸೀತಾ ಖುಷಿಯಾಗಿರೋದಕ್ಕೆ ನಾನು ಬಿಡಬೇಕಲ್ಲ ಅಂತ ಹೇಳಿಬಿಟ್ಟು ಭಾರ್ಗವಿ ಅವರು ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ. ನಂತರ ಸೀತಾ ಆರತಿ ಎಲ್ಲ ಮಾಡಿ ಸುಬ್ಬಿಗೂ ಕೂಡ ಕೊಟ್ಟು ನಂತರ ಮನೆಯವರೆಲ್ಲರಿಗೂ ಕೊಡೋದಕ್ಕೆ ಹೇಳ್ತಾಳೆ. ಮನೆಯವರೆಲ್ಲರಿಗೂ ಸುಬ್ಬಿ ಆರತಿನ ಕೊಡ್ತಾರೆ. ಸುಬ್ಬಿ ಆರತಿ ಎಲ್ಲ ಕೊಟ್ಬಿಟ್ಟು ಕೈ ಮುಕ್ಕೊಂಡು ದೇವ್ರ ಹತ್ರ ನಿಂತಿರ್ತಾರೆ. ಆಗ ಭಾರ್ಗವಿ ಗಂಡ ಕೇಳ್ತಾರೆ, ಲಿಟಲ್ ಚಾಂಪ್ ಅಂತ ಹೇಳಿ ಕರೀತಾರೆ. ಆಗ ಸುಬ್ಬಿ ತಿರುಗಿ ನೋಡೋದಿಲ್ಲ. ಸುಬ್ಬಿ ಅಂತ ಹೇಳಿಬಿಟ್ಟು ಸಿಹಿ ಕರೆದಾಗ ಸುಬ್ಬಿ ಹಿಂದೆ ತಿರುಗಿ ನೋಡ್ತಾಳೆ.
ನಂತರ ನೀನು ಏನು ತುಂಬ ದೇವರಲ್ಲಿ ಬೇಡ್ಕೋತಾ ಇದ್ದೀಯಾ, ಏನು ವಿಶೇಷವಾಗಿ ಸ್ಪೆಷಲ್ಲಾಗಿ ಪೂಜೆನ ಮಾಡಿದೀಯಾ, ದೇವ್ರ ಹತ್ರ ಏನು ಕೇಳ್ಕೊಂಡೆ ಅಂತ ಹೇಳಿ ಕೇಳ್ತಾರೆ. ಆವಾಗ ಸುಬ್ಬಿ ನೋಡ್ತಾ ನಿಂತಿರ್ತಾಳೆ. ಆಗ ಸಿಹಿ ಹೇಳ್ತಾಳೆ, ಡೋಂಟ್ ವರಿ ಸುಬ್ಬಿ, ನಾನು ನಿನಗೆ ಹೇಳ್ಕೊಡ್ತೀನಿ. ಓ ಆ ವಿಷಯನ ತಮ್ಮ ಪಾಪು ಬರ್ತಾನೆ, ದೇವರು ಆಶೀರ್ವಾದ ಮಾಡ್ತಾನೆ ಅಂತ ಹೇಳು ಅಂತ ಹೇಳ್ತಾರೆ. ಓ ಆ ವಿಷಯನ ತಮ್ಮ ತಮ್ಮ ಪಾಪು ಬರುತ್ತೆ, ಆದಷ್ಟು ಬೇಗ ದೇವರು ಕೊಡ್ತಾನೆ ಅಂತ ಹೇಳಿಬಿಟ್ಟು ಸುಬ್ಬಿ ಹೇಳಿದ್ನ ಕೇಳಿ ಭಾರ್ಗವಿಯ ಗಂಡಂಗೆ ಆಶ್ಚರ್ಯ ಆಗುತ್ತೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.